ನಿಮ್ಮೆಲ್ರಿಗೂ ತಿಳಿದಿರುವಂತೆ ತುಮಕೂರು ಅಂದ್ರೆ ನೆನಪಿಗೆ ಬರೋದೇ ಸಿದ್ಧಗಂಗೆ. ಈ ಸಿದ್ಧಗಂಗೆ ಒಂದು ಮಠ ಬಂದು ನಮ್ಗೆ ಅಟವಿ ಮಠ ಅಂತ ಕರೀತಾರೆ. ಅದು ಕಂಡು ಬರೋದು ನಮ್ಮ ತುಮಕೂರು ತಾಲೂಕಿನ ತೊಟ್ಲುಕೆರೆಯಲ್ಲಿ. ಅಲ್ಲಿಂದ 1 ಕಿಲೋಮೀಟರ್ ದೂರ ಒಳಗಡೆ ಹೋದ್ರೆ ಅಲ್ಲಿ ಕಂಡು ಬರುತ್ತದೆ. ಇಲ್ಲಿ ನಾವು ದೊಡ್ಡದಾದಂತಹ ಒಂದು ಮಠನ ಕಾಣ್ಬೋದು. ಸಿದ್ಧಗಂಗೆ ಮಠಕ್ಕಿಲ್ಲ ಅಂದ್ರೂ ಅದಕ್ಕಿಂತ ಚಿಕ್ಕದಾಗಿದೆ. ಇಲ್ಲಿ ಗೋಶಾಲೆ ಇದೆ, ಶಾಲೆ ಇದೆ, ಮತ್ತೆ ಮದ್ವೆಗಳನ್ನ ಮಾಡ್ಲಿಕ್ಕೆ ಬಿಡ್ತಾರೆ. ಒಂದ್ ಚೌಟ್ರಿ ತರ ಮಾಡ್ಕೊಟ್ಟಿದ್ದಾರೆ. ಇಲ್ಲಿ ತುಂಬಾ ಚೆನ್ನಾಗಿ ಒಂದು ಮೇಂಟೈನ್ ಕೂಡ ಮಾಡಿದ್ದಾರೆ. ಸಂಕ್ರಾಂತಿ ಹಬ್ಬದಂದು ನಮ್ಗೆ ಇಲ್ಲಿ ದೊಡ್ಡದಾದಂತಹ ಒಂದು ಜಾತ್ರೆ ಮಾಡ್ತಾರೆ. ಈ ಭಾಗದ ಜನರೆಲ್ಲ ಹೋಗಿ ಅಲ್ಲಿ ಜಾತ್ರೆನ ತುಂಬಾ ಅದ್ದೂರಿಯಾಗಿ ಮಾಡ್ಕೊಡ್ತಾರೆ. ಅಲ್ಲಿರುವಂತಹ ಸ್ವಾಮಿಗಳು ಎಳ್ಳು ಬೆಲ್ಲವನ್ನು ಕೊಡೋದ್ರ ಮೂಲಕ ಸಂಕ್ರಾಂತಿ ಹಬ್ಬದ ದಿನ ಜಾತ್ರೆಗೆ ಚಾಲನೆಯನ್ನು ಕೊಡ್ತಾರೆ. ಹೋದಂತಹ ಎಲ್ಲಾ ಭಕ್ತರಿಗೂ ಅಲ್ಲಿ ಎಳ್ಳು ಬೆಲ್ಲವನ್ನು ಕೊಟ್ಟು ಹಬ್ಬದ ಒಂದು ಸಂಭ್ರಮವನ್ನ ನಾವು ನೋಡ್ಬೋದು. ಇಲ್ಲಿ 4 ಜನ ಮಹನೀಯರ ಗದ್ದುಗೆಗಳನ್ನು ಕಾಣ್ತೀವಿ. ಮೊದಲನೆಯದಾಗಿ ಜಡೆ ಬಸವೇಶ್ವರ ಮಹಾಸ್ವಾಮಿಗಳ ಗದ್ದುಗೆ ಇದೆ. ಇಲ್ಲಿ ಜಡೆ ಬಸವೇಶ್ವರ ಮಹಾಸ್ವಾಮಿಗಳು ಇದೇ ಒಂದು ಸ್ಥಳದಲ್ಲಿ ಗದ್ದುಗೆ ಆಗಿದ್ದಾರೆ. ಅವರ ಒಂದು ಗದ್ದುಗೆಯನ್ನು ನೋಡ್ಕೊಂಡು ನಾವು ಅಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿಸ್ಕೊಂಡು ಬರಬಹುದು. ಈಗೂ ಕೂಡ ನಮ್ಮ ತುಮಕೂರಿನ ಸುಮಾರು ಜನ ಈ ಒಂದು ಮಠಕ್ಕೆ ಹೋಗಿ ಭೇಟಿಯನ್ನು ನೀಡ್ತಾನೆ ಇರ್ತಾರೆ. ಅದರ ಪಕ್ಕದಲ್ಲಿಯೇ ಇನ್ನೊಂದು ಗದ್ದುಗೆಯನ್ನು ಕಾಣ್ತೀವಿ. ಇದೇ ನೋಡಿ, ಈ ಗದ್ದಿಗೆಗೆ ನಾವು ಬಗ್ಗಿ ಹೋಗ್ಬೇಕು. ಪಕ್ಕದಲ್ಲೆಲ್ಲ ಹೊಸದಾಗಿ ನವೀಕರಣ ಮಾಡಿದ್ದಾರೆ. ಈ ಒಂದು ಗದ್ದಿಗೆಯನ್ನು ಮಾತ್ರ ಕೆಡವಿಲ್ಲ, ಅದೇ ತರ ಇದೆ. ಸುತ್ತ ಮಾತ್ರ ಹೊಸದಾಗಿ ಕಟ್ಟಿದ್ದಾರೆ. ಇದರ ಹೆಸರು ಬಂದ್ಬಿಟ್ಟು ಓಂಕಾರೇಶ್ವರ ಮಹಾಸ್ವಾಮಿಯವರ ಗದ್ದುಗೆ ಅಂತ ಹೇಳಿ ಕರಿತೀವಿ. ಇದೇ ನೋಡಿ, ಓಂಕಾರೇಶ್ವರ ಮಹಾಸ್ವಾಮಿಗಳವರ ಗದ್ದುಗೆ ಆಗಿರುತ್ತದೆ. ಇಲ್ಲೆಲ್ಲ ಮಕ್ಕಳು ಒಂದು ಪೂಜೆಯನ್ನು ಮಾಡ್ತಾರೆ. ಸಿದ್ಧಗಂಗೆಯಲ್ಲಿ ಯಾವ ರೀತಿಯಾಗಿ ಮಕ್ಕಳು ಎಲ್ಲಾ ಮೇಂಟೈನ್ ಮಾಡ್ತಾರೋ ಇಲ್ಲೂ ಕೂಡ ಅದೇ ರೀತಿಯಾಗಿ ಮಕ್ಕಳೇ ನೋಡ್ಕೊಂತಾರೆ. ಇಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಾ ಇರ್ತಾರೆ. ಮತ್ತೆ ಇಲ್ಲಿ ಪಕ್ಕದಲ್ಲೇ ಇರುವಂತಹದ್ದು ಅಟವೀಶ್ವರ ಮಹಾಸ್ವಾಮಿಗಳ ಗದ್ದುಗೆ. ಇದು 3ನೇ ಗದ್ದುಗೆ ಆಗಿದೆ. ಇದು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ. ನಮ್ಗೆ ಇವರ ಒಂದು ಗದ್ದುಗೆಗಳನ್ನು ನೋಡಿದಂತಹ ಕೊನೆಯದಾಗಿ ಇನ್ನೊಬ್ಬರ ಇದೆ, ಅವರೇ ಸಿದ್ಧಲಿಂಗ ಮಹಾಸ್ವಾಮಿಗಳ ಗದ್ದುಗೆ ಅಂತ ಕರಿತೀವಿ. ಈ ಒಂದು 4 ಜನರ ಒಂದು ಗದ್ದುಗೆಗಳನ್ನು ನಾವು ನೋಡ್ಕೊಂಡು ಅಲ್ಲೇ ಇರುವಂತಹ ಗೋಶಾಲೆಯನ್ನು ಕೂಡ ನೋಡ್ಕೊಂಡು ನಾವು ಬರಬಹುದು. ಇಲ್ಲಿ ಈಗ ಶಿವರಾತ್ರಿ ಟೈಮ್ ಅಲ್ಲಿ ಸಿದ್ಧಗಂಗೆಯಲ್ಲಿ ದನಗಳ ಜಾತ್ರೆ ನಡೆಯುತ್ತೆ. ಮತ್ತೆ ಹಬ್ಬದ ದಿನ ತೇರು, ಮುತ್ತಿನ ಪಲ್ಲಕ್ಕಿ ಎಲ್ಲ ನಡೆಯುತ್ತೆ. ಆದ್ರೆ ಇಲ್ಲಿ ಸಂಕ್ರಾಂತಿ ಹಬ್ಬದ ದಿನ ಜಾತ್ರೆ ನಡೆಯುತ್ತೆ. ಯಾರ್ಯಾರು ಈ ಭಾಗದಲ್ಲಿ ಇದ್ದೀರೋ ಅವರೆಲ್ಲ ಒಂದು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ದಯವಿಟ್ಟು ಏನಾದ್ರೂ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಏನಾದ್ರೂ ತಪ್ಪಾಗಿ ನೀಡಿದ್ರೆ ದಯವಿಟ್ಟು ಕ್ಷಮಿಸಿ. ನನ್ನ ಒಂದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನ್ಗೆ ಸಪೋರ್ಟ್ ಮಾಡಿ. ನಾವು ಹೊಸದ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಧನ್ಯವಾದ.